ಎಲ್ಲಿ ನೋಡಿದ್ರು ಭೀಮಾ ಭೀಮಾ ಭೀಮಾ. ಇದರ ಹುಟ್ಟು ಹೇಗಾಯ್ತು? ಸಲಗದ ಒಂದು ಗುಂಗಿತ್ತಲ್ಲ, ಬರೆಯೋದು ಒಂದು ಇದು ಕಾಡ್ತಾ ಇತ್ತಲ್ಲ. ದುನಿಯಾ ವಿಜಯ್ ಅಂದ ತಕ್ಷಣ ಅದು ಇರಲೇಬೇಕು. ಕ್ರಿಮಿನಲ್ಸ್ ಮತ್ತು ಕ್ರೈಮ್. ಪೇರೆಂಟ್ಸು ನೋಡಿ ಹುಷಾರಾಗದೆ ಹೋದ್ರೆ ಮನೆಗೆ ಒಂದೊಂದು ಹೆಣ ಬೀಳುತ್ತೆ ಅನ್ನೋ ಮಾತು. ಯಾವ ವಯಸ್ಸಿನ ಹುಡುಗರು ಕ್ರೈಮ್ ಬಲಿ ಆಗ್ತಿದ್ದಾರೆ? ಅಪರಾಧ ಯಾರೋ ಮಾಡ್ತಾ ಇದ್ದಾರೆ, ಅಮಾಯಕರ ಹುಡುಗರನ್ನ ಬಳಸ್ಕೊತಾ ಇದ್ದಾರೆ. ಭೀಮನ್ ತರ ಬೆಳೀಲಿ. ಒಂದು ಸಿನಿಮಾದಲ್ಲಿ ನಿರ್ಮಾಪಕರು ನಿಮ್ ಬಗ್ಗೆ ಮಾತಾಡ್ತಾರೆ, ಅದನ್ನ ತುಂಬಾ ನಿಮಗೆ ಚಾಲೆಂಜ್ ತಗೋತೀರಿ. ದುನಿಯಾ ವಿಜಯ್ ಕಥೆ ಇದಿಲ್ಲ ಅಂತ ಗಾಂಧಿನಗರ ಡಿಸೈಡ್ ಮಾಡುತ್ತೆ. ಸೊ ಇಡೀ ಇಂಡಸ್ಟ್ರಿಯ ಬಲನ ಈ ಭೀಮಾ ಓರ್ತಾನೆ. ಹೌದೌದು, ದುನಿಯಾ ಮಾಡಿದಾಗ ನಾನು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಅದು ವೈರಲ್ ಆಗೋದು. ವಿಜಯ್ ಒಳ್ಳೆ ನಟ, ನಿರ್ದೇಶನ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ. ಗಾಂಧಿನಗರ ನಮ್ಮನ್ನು ಕೆಣಕಂದ್ರೆ ಬಿಡಕ್ಕಾಗತ್ತ? ತನ್ನ ಸಿನಿಮಾ ಅಂದ ತಕ್ಷಣ ಅದು ಬೇರೆಯ ಪ್ರೀತಿ ಇದ್ದೇ ಇರುತ್ತೆ. ನಮ್ಮನ್ನ ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಅಂದ್ರೆ ಬೈಕೋತಾ ಇರ್ತಾರೆ. ಹೌದು, ಫಸ್ಟ್ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾ ಇದೀನಿ. ಬೈಲೇಬೇಕು ಅಂದ್ರೆ ಬೈತಾರಿ, ಏನ್ ಬಂದ್ರು ಸ್ವೀಕರಿಸ್ತೀನಿ. ಹೌದು, ಏನ್ ಬಂದ್ರೆ ಸ್ವೀಕರಿಸೋದೇ ಜೀವನ ಅಲ್ವಾ? ಹೌದು. ಎಸ್, ಕನ್ನಡ ಸಿನಿಮಾ ರಂಗದಲ್ಲಿ ಒಂದಷ್ಟು ನೆನಪಲ್ಲಿ ಇರ್ತಕ್ಕಂಥ ಸಿನಿಮಾಗಳು ಬರ್ತವೆ, ನೆನಪಲ್ಲಿ ಉಳಿಯುವಂಥ ಹೀರೋಗಳು ಕೂಡ ಇರ್ತಾರೆ. ಯಾವತ್ತಿಗೂ ಕಾಡುವಂಥ ನೆನಪುಗಳು ಪದೇ ಪದೇ ಕಾಡ್ತಾ ಇರ್ತವೆ. ಅಂಥ ಸಿನಿಮಾಗಳನ್ನು ಕೊಡ್ತಾರೆ. ಅಂಥ ಸಿನಿಮಾಗಳ ಮೂಲಕ ಎಲ್ಲನೂ ಕಾಡುವಂಥ ನಟ ಆಗ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅಂತಹ ನಟರನ್ನ ನಾವು ಇವತ್ತು ಮಾತಾಡ್ಸೋದಕ್ಕೆ ಬಂದಿದ್ದೀವಿ. ಒನ್ ಆ್ಯಂಡ್ ಓನ್ಲಿ, ಬೇರೆ ಯಾರಲ್ಲ, ವಿಜಯ್ ಕುಮಾರ್. ವಿಜಯ್ ಕುಮಾರ್ ಅಂದ ತಕ್ಷಣ ಯಾರಿದು ವಿಜಯ್ ಕುಮಾರ್ ಹೊಸ ಹೀರೋನ ಅಂತ ಅನ್ಸ್ಬೋದು. ನೋ, ದುನಿಯಾ ವಿಜಯ್ ಅಲಿಯಾಸ್ ವಿಜಯ್ ಕುಮಾರ್. ಅವ್ರು ಯಾಕೆ ವಿಜಯ್ ಕುಮಾರ್ ಅಂತ ಇಟ್ಟರು ಅನ್ನೋದು ಸ್ವತಃ ಅವರೇ ಹೇಳ್ತಾರೆ. ಓಕೆ, ಯಾಕೆ ಇವತ್ತು ನಾನು ಅವ್ರು ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಅಂದರೆ, ಆಗಸ್ಟ್ 9 ರಾಜ್ಯಾದ್ಯಂತ ಒಂದು ಹಬ್ಬ ಆಗ್ತಾ ಇದೆ. ಅದು ಭೀಮನ ಹಬ್ಬ. ಎಸ್, ಭೀಮಾ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಆ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತಾಡಬೇಕು ಅಂತಲೇ ಸ್ವತಃ ನಾವು ಆ ಸಿನಿಮಾದ ನಿರ್ದೇಶಕ ಮತ್ತು ಹೀರೋ ದುನಿಯಾ ವಿಜಯ್ ಅಲಿಯಾಸ್ ವಿಜಯ್ ಕುಮಾರ್ ಅವ್ರ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ಮಾತಾಡೋಣ. ಹಾಗಿದ್ರೆ ಅವ್ರು ಏನು ಹೇಳ್ತಾರೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ತುಂಬ ಅಪರೂಪಕ್ಕೆ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಯಾಕಂದರೆ 2-3 ವರ್ಷ ಭೀಮನ ಜಪದಲ್ಲಿದ್ದರು, ಈಗ ನಾವು ಅವ್ರ ಜಪದಲ್ಲಿದ್ದೀವಿ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವಿಜಯ್ ಪ್ಲಸ್ ವಿಜಯ್, ವಿಜಯ್ ಮೀಟ್ಸ್ ವಿಜಯ್. ಎಸ್ ಎಸ್. ಮತ್ತೆ ಸರ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಬ್ರದರ್. ಈಗ ಎಲ್ರಿಗೂ ಕೂಡ ಭೀಮಾ ಹಬ್ಬರ. ಹೌದೌದೌದು, ಎಲ್ಲಿ ನೋಡಿದ್ರು ಭೀಮಾ ಭೀಮಾ ಭೀಮಾ. ಹೌದು. ಎಲ್ಲೋ ಒಂದ್ ಕಡೆಗೆ ದುನಿಯಾ ವಿಜಯ್ 2-3 ವರ್ಷದಿಂದ ಏನೋ ತೆರೆಮರೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ ಅವ್ರು ಯಾಕೆ ಇಷ್ಟು ವರ್ಷ ಸೈಲೆಂಟ್ ಆಗಿದ್ರು ಅಂತ. ಯಾಕಂದ್ರೆ ಮೊನ್ನೆ ನೋಡಿದ್ವಿ, ಒಂದಿಷ್ಟು ಪೋಸ್ಟರ್ ಆಗ್ಲಿ, ಆ ಹಾಡಾಗ್ಲಿ ಬೇರೆ ಲೆವೆಲ್ ಸೌಂಡ್ ಆಯ್ತು. ಎಸ್ ಸರ್, ಭೀಮಾ ಬರ್ತಾ ಇದೆ ಆಗಸ್ಟ್ 9ಕ್ಕೆ. ಹೌದು. ಇದರ ಹುಟ್ಟು ಹೇಗಾಯ್ತು? ಸಲಗ ಆಯ್ತು. ಸಲಗ ಆದ್ಮೇಲೆ ಇನ್ನೊಂದ್ಸರಿ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಆಸೆ ಆಯ್ತು. ಓಕೆ, ತಕ್ಕನಾಗಿರೋ ಸಬ್ಜೆಕ್ಟ್ ಸಿಕ್ತು. ಏನಿವತ್ತು ಒಂದು ಸಿನಿಮಾ ಅಂದಾಗ ಒಂದು ಫ್ಯಾಮಿಲಿ ಒಳಗಡೆ ನಡೆಯುವಂಥ ಕತೆ ಇವತ್ತು ತುಂಬಾ ಘೋರವಾಗಿದೆ ಕೆಲವು ಮನೆಗಳಲ್ಲಿ. ಓಕೆ, ಆ ಕತೆನ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ಆ ಸಲಗದ ಒಂದು ಗುಂಗಿತ್ತಲ್ಲ, ಅಂದ್ರೆ ಬರೆಯೋದು ಒಂದು ಇದು ಕಾಡ್ತಾ ಇತ್ತಲ್ಲ, ಅದನ್ನ ಸ್ಟಾರ್ಟ್ ಮಾಡಿದಕ್ಕೆ ಒಂದು ಬ್ಯೂಟಿಫುಲ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಯ್ತು ನನಗೆ. ಸರ್ ಇದನ್ನ ಡೈರೆಕ್ಷನ್ ಮಾಡೋಣ ಅಂತೇಳಿ ಡೈರೆಕ್ಷನ್ ಕೊಟ್ಬಿಟ್ಟೆ. ಓಕೆ ಸರ್, ಈಗ ಸಲಗದ ಒಂದಿಷ್ಟು ಕೆಲವು ತುಣುಕುಗಳನ್ನು ನಾವು ಗಮನಿಸಿದ್ವಿ. ಎಲ್ಲ ನೋಡ್ತಾ ಇದ್ರೆ ಏನೋ ಒಂದು ಕ್ರೈಮು ಆ ಥರದ್ದೆಲ್ಲ ಕಾಣಿಸ್ತದೆ. ಅಂದ್ರೆ ದುನಿಯಾ ವಿಜಯ್ ಅಂದ ತಕ್ಷಣ ಅದು ಇರಲೇಬೇಕು. ಕ್ರಿಮಿನಲ್ಸ್ ಮತ್ತು ಕ್ರೈಮ್ ಮತ್ತು ಪೊಲೀಸ್. ಹೌದು. ಹೇಗೆ ಸರ್ ಈ ಸರ್ತಿ ಕ್ರೈಮ್ ಮಕ್ಳು ಹೆಂಗ್ ಮಾಡ್ತಾ ಇದಾರೆ, ಆ ಮಕ್ಕಳ ಮೇಲೆ ಯಾರ್ಯಾರು ಆಟ ಆಡ್ತಾ ಇದಾರೆ, ಓಕೆ, ಮಕ್ಕಳ ಲೈಫ್ ಹೆಂಗ್ ಹಾಳು ಮಾಡ್ತಾ ಇದಾರೆ. ಅಂದ್ರೆ ಒಂದು ಹೈಸ್ಕೂಲ್ ಅಂದ್ರೆ ಒಂದು 8ನೇ ಕ್ಲಾಸ್ ಓದೋ ಮಗುವಿಂದ ಹಿಡಿದು ಓಕೆ ಡಿಗ್ರಿ ಹೋಗೋ ಮಕ್ಕಳ ಜೊತೆ ಯಾರು ಕ್ರೈಮ್ ಮಾಡ್ತಾ ಇದಾರೆ, ಅದು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ, ಅದು ಆಕ್ಚುಲಿ ಕ್ರೈಮ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಮಕ್ಕಳನ್ನ ಕೊಲ್ತಾ ಇದ್ದಾರೆ. ಅದು ಹೇಗೆಲ್ಲ ಕೊಲ್ತಾರೆ ಅದನ್ನ ನೀವು ಪೇರೆಂಟ್ಸು ನೋಡಿ ಹುಷಾರಾಗದೆ ಹೋದ್ರೆ ಮನೆಗೆ ಒಂದೊಂದು ಹೆಣ ಬೀಳುತ್ತೆ ಅನ್ನೋ ಮಾತಿದೆ. ಅಂದ್ರೆ ಈಗ ಕ್ರೈಮ್ ಬೇರೆ ಲೆವೆಲ್ಗೆ ಬಂದಿದೆ. ಹೌದು, ನೀವು ಹೇಳ್ದಂಗೆ. ಹೌದೌದು. ಸೊ ನೀವು ಕಣ್ಣಾರೆ ನೋಡಿದ್ದನ್ನ ತೆರೆ ಮೇಲೆ ತರ್ತಾ ಇದ್ದೀರಿ. ಹೌದೌದು, ನಿಜ ನಿಜ ನಿಜ.
ಓಕೆ, ಯಾವ ವಯಸ್ಸಿನ ಹುಡುಗರು ಕ್ರೈಮ್ ಬಲಿ ಆಗ್ತಿದ್ದಾರೆ, ಕ್ರೈಮ್ ಇಳಿತಾ ಇದ್ದಾರೆ? ಇದು ನಾನು ಹೇಳಕ್ ಹೊರಟ್ರೆ ತಿರ್ಗಾ ಇದು ಕ್ರೈಮ್ ಅಲ್ಲ, ಕ್ರೈಮ್ ಯಾರೋ ಮಾಡ್ತಾ ಇದಾರೆ. ಓಕೆ, ಅಪರಾಧ ಯಾರೋ ಮಾಡ್ತಾ ಇದಾರೆ, ಅಮಾಯಕರನ್ನ ಬಳಸ್ಕೊಳ್ತಾ ಇದ್ದಾರೆ. ಅಮಾಯಕರ ಹುಡುಗರನ್ನ ಬಳಸ್ಕೊತಾ ಇದಾರೆ. ಅದು 14 ವರ್ಷದಿಂದ ಹಿಡಿದು ಡಿಗ್ರಿ ಓದೋ ಮಕ್ಕಳವರ್ಗು ಎಷ್ಟು ಚೆನ್ನಾಗಿ ಅವರು ಅದನ್ನ ಮಕ್ಕಳ ಬದುಕನ್ನು ಹಾಳು ಮಾಡಿ ಜೊತೆಯಲ್ಲಿ ಅವರು ಉದ್ಧಾರ ಆಗಿ ಹೆಂಗ್ ಬಳಸ್ಕೊತಾ ಇದಾರೆ ಅನ್ನೋ ವಿಷಯದಲ್ಲಿ ನಾನು ಯಾವಾಗ್ಲೂ ಎಲ್ಲಾ ಇಂಟರ್ವ್ಯೂ ಒಂದೇ ಕೇಳ್ಕೊತಾ ಇದ್ದೀನಿ, ಬನ್ನಿ ನೋಡಿ, ಇದು ನಿಮ್ಮನೆ ಮಗನ ಕತೆ, ನಿಮ್ಮನೆ ಮಗಳ ಕತೆ. ಸೊ ಹಂಗಾಗಿ ಎಷ್ಟು ಎಚ್ಚರಿಕೆ ವಹಿಸ್ಬೇಕೋ ವಹಿಸಿ. ಯಾಕೆಂದ್ರೆ ಈಗ ಜನರಲಿ ನಮ್ಮನ್ನ ಆಡ್ಕೊಳ್ಳೋರು ಇರ್ತಾರೆ, ನಮ್ಮನ್ನ ಬೈಯೋರು ಇರ್ತಾರೆ. ಎಲ್ರಿಗೂ ಒಂದೇ ಹೇಳ್ತಾ ಇರೋದು, ಹೌದು ಆಯ್ತು, ಈಗ ನಮ್ಮನ್ನ ಬೈಕೊಳ್ಳೋರ್ಗೆ ಕೈ ಮುಗಿದು ಕೇಳ್ಕೊತೀವಿ, ಸಂತೋಷ, ಅದು ನಿಮ್ಮ ಅನಿಸಿಕೆ, ನಮ್ಮನ್ನ ಬೈಕೊಳ್ಬಹುದು. ನಿಮ್ಮನ್ನ ಯಾಕೆ ಬೈಕೊಳ್ತಾರೆ ಅಲ್ಲ, ನಾನು ಜನರಲ್ ಆಗಿ ಈಗ ಏನಾಗತ್ತೆ, ಈಗ ನನ್ನೇ ನಿಮ್ಮನ್ನೇ ಒಳ್ಳೇದ್ ಹೇಳಿದ್ರೆ ಹಂಗಂತ ಅಲ್ಲ, ಏನಾಗ್ಬಿಡುತ್ತೆ, ಈಗ ಸೆಲೆಬ್ರಿಟಿಗಳು ಅಂದಾಗ ಅವರ ಊಹೆಗಳು ಮತ್ತೆ ಕೆಲವು ನಮ್ಮ ಮೇಲೆ ಹೇಳಿದವೆಲ್ಲವೂ ಇವ್ನು ಅವನೇ ಇರಬೇಕು, ನಿಜ ಇರಬೇಕು ಅನ್ಕೊಂಡಿದ್ದಾರೆ. ಆಯ್ತು, ಸಂತೋಷ. ಮೊದಲನೇದಾಗಿ ನಮ್ಮನ್ನ ಬೈಕೊಳ್ಳೋರ್ನಾಗ್ಲಿ, ನಮ್ಮನ್ನ ಆಡ್ಕೊಳ್ಳೋರ್ನಾಗ್ಲಿ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಫಸ್ಟ್ ನೀವು ಬಂದು ನೋಡಿ ನಿಮ್ಮನೆ ಮಗನ ಕತೆ, ನಿಮ್ಮನೆ ಮಗಳ ಕತೆ. ಓಕೆ, ಎಸ್, ನನ್ನ ಹೊಗಳ್ಕೊಳ್ಳೋರು ಅವ್ರಿಗೇನು ಹೇಳ್ತೀನಿ ಅಂದ್ರೆ, ಬನ್ನಿ, ಈ ಸರಿ ಬಂದಾಗ ನಿಮ್ಗೆ ತುಂಬಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿ ನಗಿಸಿ ನಿಮ್ಮನ್ನ ಸಂತೋಷವಾಗಿ ಆಚೆ ಕಡೆ ಕಳಿಸ್ಕೊಡ್ತೀನಿ. ಅವರೇ ಭೀಮಾ. ನನ್ನ ಆಸೆ ಎಲ್ಲರ ಮನೆಯಲ್ಲೂ ಒಂದು ಸ್ಪೆಷಲಿ ಮಕ್ಕಳು ಭೀಮನ್ ತರ ಬೆಳೀಲಿ, ಸಾಫ್ಟ್ ಆಗಿ ಬೆಳೆಸ್ಬೇಡಿ, ಅಂದ್ರೆ ತುಂಬಾ ಬುದ್ಧಿಶಾಲಿಯಾಗಿರ್ಲಿ. ಒಂದ್ ಗಂಡಾಗ್ಲಿ ಹೆಣ್ಣಾಗ್ಲಿ ಬಲಿಷ್ಠಶಾಲಿಯಾಗಿರ್ಲಿ, ಬುದ್ಧಿವಂತಿಕೆ ಜೊತೆ ಅದು ಇರ್ಲಿ, ವಿದ್ಯೆ ಜೊತೆ ಬಲಿಷ್ಠವಾಗಿ ಕೂಡ ಹೆಂಗಿರ್ಬೋದು ಅನ್ನೋದನ್ನ ಕೂಡ ಹೇಳಕ್ ಕೊಟ್ಟಿದ್ದೀನಿ. ಈಗ ಎಲ್ಲ ಸರಿ ವಿಜಯ್ ಅವರಿಗೆ ಸಿನಿಮಾ ನಿರ್ದೇಶನ ಮಾಡ್ಬೇಕಂತ ಬಂದಿದ್ದ ತಾಟೆ ಬೇರೆ. ಹೌದು. ಸೊ ಎಲ್ಲ ಒಂದ್ ಕಡೆಗೆ ಒಂದು ಸಿನಿಮಾದಲ್ಲಿ ನಿರ್ಮಾಪಕರು ನಿಮ್ ಬಗ್ಗೆ ಮಾತಾಡ್ತಾರೆ, ಅದನ್ನ ತುಂಬಾ ನಿಮಗೆ ಚಾಲೆಂಜ್ ತಗೋತೀರಿ. ಸೊ ಅವಾಗ ನೀವು ಸಲಗ ಶುರು ಮಾಡ್ತೀರಿ. ಹೌದು, ನಿಜ. ಅದಾದ್ಮೇಲೆ ಮತ್ತೆ ಹಾಗೆ ನೀವು ಆಕ್ಟ್ ಮಾಡ್ಬೋದಿತ್ತು. ಹೌದು, ಹೋಗ್ಲಿಲ್ಲ, ಮತ್ತೆ ಭೀಮಾಯಿಂದ ಬಂದ್ರಿ. ಹೌದು. ಸೊ ನಿರ್ದೇಶಕ ಆಗ್ಲಿಕ್ಕೆ ಒಂದು ಕಾರಣ ಬಂತು. ಹೌದು ಹೌದು. ಆ ಕಾರಣನ ಹೇಳ್ಬೋದಲ್ಲ? ಈಗ ಅಲ್ಲ, ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ಒಂದ್ ಸಿನಿಮಾ ಮಾಡಿದೆ, ಜಾನಿ ಜಾನಿ ಎಸ್ ಪಪ್ಪ ಅಂತ. ಓಕೆ. ಜಾನಿ ಬೇರೆ ನಮ್ಮ ಅದು ಸೀಕ್ವಲ್ ಮಾಡೋಣ ಅಂತ ಮಾಡಿದಾಗ ಸರಿಗೆ ಹೋಗ್ಲಿಲ್ಲ. ಅದು ಏನಿಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡು ನಗೋ ಅಂತ ಒಂದೊಳ್ಳೆ ಸಿನಿಮಾ ಮಾಡೋದು ಆಗ್ಲಿಲ್ಲ. ಗಾಂಧಿನಗರದಲ್ಲಿ ಡಿಸೈಡ್ ಮಾಡಿದ್ರು ಈ ಸಿನಿಮಾ ಆಗ್ಲಿಲ್ಲ, ದುನಿಯಾ ವಿಜಯ್ ಕತೆ ಇನ್ನಿಲ್ಲ ಅಂತ ಗಾಂಧಿನಗರ ಡಿಸೈಡ್ ಮಾಡತ್ತೆ. ಅವಾಗ ನಾನು ಎದ್ದೊಳ್ತೀನಿ, ನನ್ನ ಡಿಸೈಡ್ ಮಾಡಕ್ ನೀವ್ಯಾರು? ನಾನ್ ಡಿಸೈಡ್ ಮಾಡ್ಕೋಬೇಕು, ನನ್ ಕೈಲಿ ಆಗಲ್ಲ ಅಂತ. ನಾನ್ ಡಿಸೈಡ್ ಮಾಡ್ಬೇಕು, ನನ್ ಕೈಲಿ ಆಗಲ್ಲ ಅಂತ. ಬನ್ನಿ ನೀವ ನಾನಾ ನೋಡೋಣ ಅಂತೇಳಿ ನನ್ ಡಿಸೈಡ್ಮೆಂಟು ಪರ್ಫೆಕ್ಟ್ ಅನಿಸ್ತು. ಅದೇ ಸಲಗ ಆಯ್ತು. ಅದಾದ್ಮೇಲೆ ತುಂಬಾ ಆಟ ಬಂದ್ಬಿಡ್ತು. ಇಲ್ಲ, ಸುಮ್ನೆ ಬಿಡಬಾರ್ದು, ತಿರ್ಗಾ ಇನ್ನೊಂದ್ಸತಿ ಏನಾನ ಕೊಡ್ಬೇಕು ಸರಿಯಾಗಿ ನೋಡ್ಕೊಳಂಗೆ ಅಂತೇಳಿ ಭೀಮಾ ಮಾಡಿದೆ. ಸಲಗ ಒಂದ್ ರೇಂಜಿನ ಸಿನಿಮಾ ಆಯ್ತು. ಆಗ ಕೊರೋನಾದಿಂದ ಚಿತ್ರರಂಗ ತತ್ತರಿಸಿ ಹೋಗಿತ್ತು. ಹೌದು. ಒಂದಿಷ್ಟು ಚೇತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಬೇಕಿತ್ತು. ಹೌದು. ಬಂದಿದ್ದೆ ಸಲಗ. ಸಲಗದಿಂದ ಒಂದಿಷ್ಟು ಇಂಡಸ್ಟ್ರಿ ಕೂಡ ಬೇರೆ ಲೆವೆಲ್ಗೆ ಹೋಯ್ತು. ಹೌದು. ಅದಾದ್ಮೇಲೆ ಎಲ್ಲರೂ ಕೂಡ ಧೈರ್ಯಕ್ಕೆ ಒಂದೊಂದು ಸಿನಿಮಾ ಬಂದ್ವು. ಹೌದು. ಈಗಿನ ಚಿತ್ರರಂಗದ ಸ್ಥಿತಿಗತಿ ನೋಡ್ತಾ ಇದ್ರು ಕೂಡ ಹಾಗೇನೆ. ಹೌದು. ಸೊ ಮತ್ತೆ ಅದೇ ವಿಜಯ್ ಭೀಮಾ ಮೂಲಕ ಬರ್ತಾ ಇದ್ದಾರೆ. ಕರೆಕ್ಟ್. ಭೀಮದ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಸರ್? ಭೀಮಾ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗೆಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಇದ್ರೆ ರಾತ್ರಿವರೆಗೂ ಪ್ರಮೋಷನ್ಗೆ ಅಂತಾನೆ ಟೈಮ್ ಇಟ್ಕೊಂಡು ಶೂಟಿಂಗ್ ಯಾವ್ದು ಮಾಡಿದಿರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಬರೀ ಭೀಮಾ ಪ್ರಮೋಷನ್ಗೆ ಇಳಿದಿದ್ದೀನಿ. ಯಾಕೆಂದ್ರೆ ನನ್ನ ಎಲ್ಲ ಸಲಗ ಚೆನ್ನಾಗ್ ಆಗ್ಬೇಕಾದ್ರೆ ಮಾಧ್ಯಮ ತುಂಬಾ ಒಳ್ಳೆ ಸಾಥ್ ಕೊಡ್ತು ನನಗೆ. ಸೊ ಹಂಗಾಗಿದ್ದ ಅದನ್ನ ನಾನು ಮರೆಯಲ್ಲ. ನನ್ಗೆ ಸಹಾಯ ಮಾಡಿದ್ದಾರೆ. ಇವತ್ತು ಕೂಡ ನಾನು ಮತ್ತೆ ಅದೇ ಸಹಾಯನ ಯಾಚಿಸ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಬೇರೆ ಯೂಟ್ಯೂಬ್ ಮಾಧ್ಯಮ ಆಗ್ಬೋದು, ಎಲ್ರಿಗೂ ಬನ್ನಿ ಮಾತಾಡೋಣ, ಮತ್ತೆ ನಿಮ್ಮ ಒಂದು ಕೂಗು ನನ್ನ ಜೊತೆ ಇರ್ಲಿ, ಆ ಕೂಗು ದೊಡ್ಡ ಮಟ್ಟಕ್ಕೆ ತಲುಪಲಿ ಅನ್ನೋ ಆಸೆಗೆ ಬಂದಿದ್ದೆ. ಓಕೆ. ಭೀಮಾ
ಸೆನ್ಸರ್ ಮಂಡಳಿ ನೋಡಿ ಎ ಸರ್ಟಿಫಿಕೇಟ್ ಕೊಡ್ತು. ಹೌದು, ಸಲಗಾನು ಏನೇ ಬಂದಿದ್ದು. ಹೌದು. ಅಂದ್ರೆ ಒಂದಿಷ್ಟು ಜನಗಳಿಗೆ ಪ್ರಶ್ನೆಗಳು ಇರ್ತವೆ, ಎ ಸಿನಿಮಾ ಹೆಂಗಪ್ಪ ಅನ್ನೋದು, ಅಂದ್ರೆ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಹೋಗೋದು ಹೇಗೆ ಅನ್ನೋದು. ಹೌದು, ಅದಕ್ಕೆ ಏನ್ ಹೇಳ್ತೀವಿ ಸರ್? ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬರ್ಬೇಡಿ. ಒಂದು 8ನೇ ಕ್ಲಾಸ್ ಓದ್ತಾ ಇದ್ರೆ ದಯವಿಟ್ಟು ಕರ್ಕೊಂಡ್ಬನ್ನಿ. ಓಕೆ. ಮಾಲ್ಗಳಲ್ಲಿ ಬಿಡಲ್ಲ, ಸಿಂಗಲ್ ಥಿಯೇಟರ್, ಸಿಂಗಲ್ ಸ್ಕ್ರೀನ್ ಅಲ್ಲಿ ಬಿಡ್ತಾರೆ. ಕುತ್ಕೊಂಡು ತೋರಿಸಿ ನೋಡಿ, ಇದೆಲ್ಲ ನೀನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಅಷ್ಟೇ, ಇನ್ನೇನಿಲ್ಲ. ಆ ತರದ ಒಂದು ಸಂದೇಶ ಕೂಡ ಸಿನಿಮಾದಲ್ಲಿ ಇದೆ. 100% ಇದೆ. ಓಕೆ. ಸಲಗದಲ್ಲಿ ಒಂದಿಷ್ಟು ಹೊಸ ಪ್ರತಿಭೆಗಳನ್ನ ಹುಡುಕಿದ್ರು. ಹೌದು. ವಿಜಯ್ ಯಾವತ್ತೂ ಕೂಡ ಹೊಸತನಕ್ಕೆ ಹಪಾಹಪಿಸ್ತಾ ಇರ್ತಾರೆ. ಹೌದು. ಸೊ ಭೀಮಾದಲ್ಲೂ ಕೂಡ ಒಂದಿಷ್ಟು ಹೊಸತನ ಕಾಣ್ತಾ ಇದೆ. ಓಕೆ. ಇಲ್ಲಿ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿದಿರಿ. ಹೌದು. ಅಂದ್ರೆ ಒಂದಿಷ್ಟ ಬೆರಳೆಣಿಕೆಯ ಕಲಾವಿದರನ್ನು ಹೊರತುಪಡಿಸಿದ್ರೆ ಎಲ್ಲ ಹೊಸ ಮುಖಗಳೇ. ಆದ್ರೆ ಅವ್ರೆಲ್ಲರೂ ಕೂಡ ಹೊಸಬ್ರು ಅನ್ಸಲ್ಲ, ಅಷ್ಟು ನೀಟಾಗಿ ಸ್ಕ್ರೀನ್ ಅಪಿಯರೆನ್ಸ್ ಇದೆ. ಅದು ಹೇಗ್ ಸಾಧ್ಯ ಆಯ್ತು, ಎಷ್ಟು ಕಷ್ಟ ಆಯ್ತು? ಬಿಡಕ್ಕಾಗತ್ತಾ ಹೇಳಿ? ಸರಿ, ಕೆಣಕ್ಬಿಟ್ರೆ ಕಷ್ಟ. ಕೆಣಕ್ಬಿಟ್ಟು ಇವ್ನು ಮುಗ್ದೋಯ್ತು ಅಂದಾಗ ನಂದೇನಯ್ಯ ಮುಗಿಯೋದು, ಈಗ ಶುರು ಆಗ್ತಾ ಇದೆ ಅಂತ ಹೇಳಿ ಹೊಸಬ್ರನ್ನ ಬಿಟ್ಟು ಆಟ ಆಡದೆ ತಿರ್ಗಾ ಇನ್ನೂ ಒಂದು ಆಟ ಆಡಕ್ ಬಂದಿದ್ದೀನಿ. ಓಕೆ. ಈಗ ಭೀಮಾ ಆ ಹೆಸರೇ ಸ್ಟ್ರಾಂಗ್. ಹೌದು. ಒಂದು 100 ಆನೆಯ ಬಲ ಇರ್ತಕ್ಕಂಥ ವ್ಯಕ್ತಿಗೆ ಭೀಮಾ ಅಂತ ಕರೀತಾರೆ. ಸೊ ಇಡೀ ಇಂಡಸ್ಟ್ರಿಯ ಬಲನ ಈ ಭೀಮಾ ಓರ್ತಾನೆ. ಹೌದು. ಖಂಡಿತವಾಗ್ಲೂ ಅದೊಂದು ಜವಾಬ್ದಾರಿ ಬಂದಿದೆ ಈಗ. ನಿಜ ನೋಡಿ, ಎಷ್ಟು ಮಾತಾಡ್ಬಿಟ್ರಿ ನೀವೀಗ. ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಹೌದು. ಅದಕ್ಕೆ ನಾನು ಕೂಡ, ಯಾಕಂದ್ರೆ ಈಗಿನ ಸಿಚುವೇಶನ್ ಹಂಗಿದೆ ಸರ್. ಇಂಡಸ್ಟ್ರಿಗೆ ಒಂದು ಸಕ್ಸಸ್ ಬೇಕು ರೈಟ್ ನಾವು. ಸೊ ಎಲ್ಲ ಸಿನಿಮಾಗಳು ಬರ್ತದೆ. ಆಮೇಲೆ ನಾವು ಬರೀ ಸ್ಟಾರ್ ಸಿನಿಮಾ ಇಂಡಸ್ಟ್ರಿನ ಕೊಂಡೊಯ್ತು ಅಂತ ಹೇಳ್ತಾ ಇಲ್ಲ. ಹೌದೌದು. ಹೊಸಬ್ರು ಕೂಡ ಇಂಡಸ್ಟ್ರಿಗೆ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಅಲ್ಲಿ ಸ್ಟಾರ್ ಮುಖ್ಯ ಆಗಲ್ಲ. ಎಸ್, ಕರೆಕ್ಟ್. ಯಾವಾಗ್ಲೂ ಅಷ್ಟೇ. ನಾನು ದುನಿಯಾ ಮಾಡಿದಾಗ ನಾನು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಅದು ವೈರಲ್ ಆಗೋಯ್ತು. ಕರೆಕ್ಟ್. ಅವತ್ತಿಷ್ಟು ಮಾಧ್ಯಮಗಳು ಇರಲಿಲ್ಲ, ಮೌಲ್ಯಕ್ಕೆ ನಮ್ಗೆ ದೊಡ್ಡದಾಗಿತ್ತು. ಹೌದು. ಹಂಗೆ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ಲೇ ಇದ್ರು ಜನ ಬಂದು ನೋಡ್ತಾರೆ. ಅದಂತೂ ನನಗೆ ಗ್ಯಾರಂಟಿ ಇದೆ. ಓಕೆ ಸರ್. ನಾವೇ ಬೇರೆ ಸಿನಿಮಾಗಳು ನೋಡ್ತೀವಿ, ಸಬ್ಜೆಕ್ಟ್ ಕನ್ನಡ ಸಿನಿಮಾ ನೋಡ್ತೀವಿ, ಸಬ್ಜೆಕ್ಟ್ ಚೆನ್ನಾಗಿದ್ರೆ ಎಲ್ಲಾ ಭಾಷೆ ಸಿನಿಮಾ ಕೂಡ ನೋಡ್ತೀವಿ. ಒಂದಿಷ್ಟು ಜನ ವಿಜಯ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕನೂ ಹೌದು, ಬರೋ ನಟರಾಗಿದ್ರೆ ಸಾಕಿತ್ತು, ನಿರ್ದೇಶನ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ. ನಟನೆ ಅದು ನಾನು ಹೇಳಿದ್ನಲ್ಲ, ಈಗ ಡಿಸೈಡ್ ಮಾಡ್ಬಿಟ್ರಲ್ಲ, ಏನೂ ಆಗಲ್ಲ. ಯಾಕಂದ್ರೆ ಅವರೇ ತಾನೇ ನಮ್ಗೆ ಇನ್ವೆಸ್ಟ್ ಮಾಡೋರು. ಕರೆಕ್ಟ್. ಮತ್ತೆ ಅವರೇ ಬರ್ದೆ ಹೋದಾಗ ನಾವೇನ್ ಮಾಡೋಣ, ಬೇಡ ಬನ್ನಿ ನಾನು ಡೈರೆಕ್ಷನ್ ಮಾಡಿ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಂತ್ಕೊಂಡೆ. ನಾವು ಇದಕ್ಕೂ ರೆಡಿ ಅಂತ. ಸರ್, ಈಗ ಭೀಮಾ ಎಲ್ಲಾ ಡೈರೆಕ್ಟರ್ಗೂ ಅಥವಾ ಒಬ್ಬ ನಟನಿಗೆ ತನ್ನ ಸಿನಿಮಾ ಅಂದ ತಕ್ಷಣ ಅದು ಬೇರೆಯ ಪ್ರೀತಿ ಇದ್ದೇ ಇರುತ್ತೆ. ಹೌದೌದು. ಸೊ ಈ ಭೀಮಾ ನಿಮಗೆ ತುಂಬಾ ಬೇರೆ ಲೆವೆಲಿನ ಸಿನಿಮಾ ಅಂತ ನೀವು ಬಹಳ ಸರಿ ಹೇಳ್ತಾ ಇದ್ರಿ. ಹೌದು. ಅದಕ್ಕೆ ತಯಾರಿ ಕೂಡ ಬೇರೆ ಲೆವೆಲಿನ ಸಿನಿಮಾ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬಾ ಜವಾಬ್ದಾರಿಯುತವಾಗಿ ನಾನು ಬಿಗಿನಿಂಗ್ ಹೇಳಿದೆ. ಹೌದು. ಈಗ ನಾವು ನೋಡ್ತಿರ್ತೀವಿ ಎಲ್ಲಾನು, ಯಾವ್ದು ತಲೆಗೆ ಹಾಕೊಳ್ಳಲ್ಲ. ಓಕೆ. ನಮ್ಮನ್ನ ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಅಂದ್ರೆ ಬೈಕೋತಾ ಇರ್ತಾರೆ. ಹೌದು. ಫಸ್ಟ್ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ಬನ್ನಿ ನಿಮ್ಮ ಅಣ್ಣ ನಿಮ್ಮ ತಮ್ಮನೋ ನಿಮ್ಮ ಮನೇಲಿ ಯಾವ್ದೋ ಒಂದು ಹೆಣ್ಮಗುನೋ ನಾನೇನ್ ಹೇಳಕ್ ಹೊರಟಿದ್ದೀನಿ ಅದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಸೊ ಹಂಗಾಗಿ ಬಂದು ನೋಡಿ, ಆಮೇಲೆ ನನ್ನ ಮೇಲೆ ತಿರ್ಗಾ ನೀವು ನಿಮ್ಗೆ ಬೈಲೇಬೇಕು ಅಂದ್ರೆ ಬೈತಾರಿ, ಸಂತೋಷ. ಹೌದು, ಏನ್ ಬಂದ್ರೆ ಸ್ವೀಕರಿಸೋದೇ ಜೀವನ ಅಲ್ವಾ ಅಂತ ಕಾಯ್ತಾ ಇದೀನಿ. ಓಕೆ ಸರ್, ಭೀಮಾದಲ್ಲಿ ಒಂದಿಷ್ಟು ಸ್ಪೆಷಾಲಿಟೀಸ್ ಇದೆ ನಾನು ಗಮನಿಸ್ದಂಗೆ. ಓಕೆ. ಮೊದಲನೇ ವಿಚಾರವಾಗಿ ಮಾತಾಡೋದಾದ್ರೆ, ಭೀಮಾ ತುಂಬಾ ರಾ ಫ್ಯಾಕ್ಟರ್. ಹೌದು, ರಾ ಫ್ಯಾಕ್ಟರ್. ನಾವು ಎಲ್ಲೇ ನೋಡಿದ್ರು, ಪ್ರತಿ ಸೀನ್ ನೋಡಿದ್ರು ಹಂಗೆ ರಾಶಿ ಪಾತ್ರಗಳು ಬಂದೋಗ್ತವೆ. ಹೌದು. ಎಲ್ಲದಕ್ಕೂ ನೀವು ಅಷ್ಟೇ ಅದ್ದೂರಿಯಾಗಿ ಸ್ಪೇಸಸ್ ಕೊಟ್ಟಿದ್ದೀರಾ. ಹೌದು. ಈಗ ಹೊಸಬರನ್ನ ನಿಭಾಯಿಸೋದು ಸುಲಭ ಅಲ್ಲ ಅನ್ನೋ ಮಾತಿದೆ. ನೀವು ಹೇಗೆ ನಿಭಾಯಿಸಿದ್ರಿ ಅಂತ? ಅದು ಆಕ್ಚುಲಿ ಅದೊಂದು ಚಾಲೆಂಜಿಂಗ್ ವಿಷಯ. ಅದನ್ನ ಮಾಡಿದಾಗಲೇ ಸಖತ್ ಅನ್ಸೋದು. ಈಗ ರೆಗ್ಯುಲರ್ ಸಿನಿಮಾ ನೋಡ್ತಿರ್ತೀರಿ, ನೋಡ್ಬೇಕಾದ್ರೆ ಈ ಪಾತ್ರ ಬಂದಿದ ತಕ್ಷಣ ಹೇಳ್ತೀರಿ, ಈ ಕ್ಯಾರೆಕ್ಟರ್ ಹೆಂಗೆ ಮಾಡಕ್ ಸಾಧ್ಯ ಅಂತ ಊಹೆ ಮಾಡ್ಬಿಡ್ತೀವಿ. ಈಗ ನಾನು ಬಿಡೋ ಪಾತ್ರಗಳು ನೀವು ಊಹೆನೇ ಮಾಡಕ್ ಆಗ್ತದೆ. ಆ ಥರದ್ದು ತಂದು ಹೊರಗಡೆ ಬಿಡಬೇಕು, ಆಸೆ ಸರ್ಪ್ರೈಸ್ ಕೊಡ್ತಾ ಹೋಗ್ಬೇಕು ಎಲ್ಲಾರ್ಗು. ಅದಕ್ಕೆ ಒಂದಷ್ಟು ಹೊಸಬರು ತರ್ತೀನಿ, ಹೊಸಬರು ಬೆಳಿಬೇಕು ಆಸೆ ಇರೋರು. ಸಿನಿಮಾದಲ್ಲಿ ಒಂದಿಷ್ಟು ನಿಮಗೆ ಕಾಮನ್ ಟೆಕ್ನಿಷಿಯನ್ ಇದೆ. ಸಲಗದಲ್ಲಿ ಇದ್ದಂಥ ಟೆಕ್ನಿಷಿಯನ್ ಮತ್ತು ಇಲ್ಲೂ ಕೂಡ ಮುಂದುವರಿತು. ಹೌದೌದು. ಹಾಗೆ ನೋಡಿದ್ರೆ
ಚರಣ್ ರಾಜ್ ಬಗ್ಗೆ ಮಾತಾಡೋಣ. ಓ ಎಸ್. ಈಗ ಆಲ್ರೆಡಿ ಸಾಕಷ್ಟು ಸೌಂಡ್ ಮಾಡಿರೋಂಥವ್ರು ಚರಣ್ ರಾಜ್. ಹೌದು. ಯೂಶಲಿ ಚರಣ್ ರಾಜ್ ಯಾರ ಕೈಗೂ ಸಿಗಲ್ಲ, ಆದ್ರೆ ವಿಜಯ್ ಅವರು ಹಿಡ್ಕೊಂಬಂದು ಕೆಲಸ ಮಾಡಿಸ್ತಾರೆ. ಬಟ್ ಆ ರಿಸಲ್ಟ್ ಈಗ ನಮಗೆ ಅನಿಸ್ತಾ ಇದೆ ಕರೆಕ್ಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸಾಂಗ್ ವಿಶೇಷತೆಗಳ ಬಗ್ಗೆ ಮಾತಾಡಬೇಕು. ಓ ಶೋರ್ ಶೋರ್. ನೀವೆಲ್ಲ ರೂಟ್ ಏರಿಯಾಗೆ ಹೋಗ್ತೀರಾ? ಹೌದು. ನಾಗರಹೊಳೆ ಅಂತೇಳಿ ಅಲ್ಲ ಒಂದಿಷ್ಟು ಯಾರಿಗೂ ಗೊತ್ತಿಲ್ಲದ ಅಂತ ಒಂದು ಇಷ್ಟು ಜನ ಇದ್ದಾರೆ. ಹೌದು. ಅವರ ಜನಪದ ಸಾಹಿತ್ಯವನ್ನ ಇಲ್ಲಿ ಬಳಸ್ಕೋತೀರಾ? ಹೌದು. ಸೊ ಅದ್ರ ಬಗ್ಗೆ ಮಾತಾಡಿ. ನಾಗರಹೊಳೆ ಜೈನ ಕುರುಬ ಸಮುದಾಯ ಲಾಸ್ಟ್ ಟೈಮ್ ತಂದಿದ್ದು ನಮ್ಮ ಸಿದ್ಧಿ ಜನಾಂಗ. ಹೀಗೆ ನಾನು ಸುಮಾರು ಸಾಂಗ್ಗಳನ್ನ ಹುಡ್ತಾ ಇರ್ತೀನಿ. ನೀವು ಟ್ರಾವೆಲ್ ಜಾಸ್ತಿ ಮಾಡೋದು, ಹಂಗಾಗಿ ನನ್ಗೆ ಅನ್ಸುತ್ತೆ ಇದನ್ನ ಹಾಕೋಣ. ಓಕೆ, ಅಲ್ಲಿ ನನ್ನಿಂದ ಏನಾನ ಹೆಲ್ಪ್ ಆಗೋ ಆಗಿದ್ರೆ ಏನಾನ ಹೆಲ್ಪ್ ಆಗಲಿ, ಮತ್ತೆ ನಮ್ಮ ಸಿನಿಮಾಗೆ ಕೂಡ ಬಳಸ್ಕೊಂಡಾಗ ನಮಗೂ ಅದು ಕೇಳೋರ್ಗು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದಕ್ಕೆ ನೋಡಿ ಇವತ್ತು ನಾಗರಹೊಳೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕರೆಕ್ಟ್ ಕರೆಕ್ಟ್. ಹೊಸ ಪ್ರತಿಭೆಗಳು ಹೊರಗಡೆ. ಆಮೇಲೆ ಈ ಸಾಂಗ್ ವಿಶೇಷತೆ ಕೇಳಿದೆ ಕೂಡ, ನೀವು ಪ್ರೆಸೆಂಟ್ ಮಾಡಿದಾಗ ಅವ್ರನ್ನೆಲ್ಲ ಪ್ರತಿಭೆಗಳು ತಂದು ಅವ್ರನ್ನ ಮಾಧ್ಯಮದ ಮುಂದೆ ಪರಿಚಯ ಮಾಡಿಸ್ಕೊಟ್ಟು ಆ ಹಾಡು ಹೇಳೋದಾಗ್ಲಿ, ಒಂದು ಲೈನ್ ಇದೆ ಸರ್, ಆ ಲೈನ್ ನೀವೇ ಹೇಳೋದು. ಯಾವುದು? ಲೇಲೆ ಲೇಲೆ ಅಮ್ಮನ ಲೇಲೆ 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 ಅಮ್ಮನ ಲೇಲೆ. ಹೌದು ಸರ್. ಆ ಸಾಂಗ್ನ ಅರ್ಥ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸರ್. ಹೌದು, ಹೇಳಿ ಸರ್, ಅರ್ಥ ಏನು? ಲೇಲೆ ಅಮ್ಮನ ಲೇಲೆ ಸರ್ ಅವ್ರದ್ದೇ ಆದ ಒಂದು ಟ್ರೈಬ್ ಭಾಷೆ. ಓಕೆ. ಈಗ ಐ ಥಿಂಕ್ ತುಂಬ ಅದಕ್ಕೆ ಸಾಹಿತ್ಯ ಅದು ಯಾವುದೇ ಸಾಹಿತ್ಯ ಅದಕ್ಕೆ. ಸೊ ಹಂಗಾಗಿ ಅವ್ರದ್ದೇ ಆದ ಭಾಷೆಗಳು. ಅಲ್ಲಿಗೆ ಕೇರಳ ಪಕ್ಕದಲ್ಲಿದೆ, ಮಡಿಕೇರಿ ಪಕ್ಕದಲ್ಲಿದೆ, ಇಲ್ಲಿ ನಮ್ಮ ಕರ್ನಾಟಕ ಪಕ್ಕದಲ್ಲಿದೆ, ಬಾರ್ಡರ್ ಇದೆ. ಅಲ್ಲೇನಾಗತ್ತೆ ನಮಗೆ ಇವೆಲ್ಲವೂ ಸೇರಿ ಒಂದು ಭಾಷೆ ಆಗಿದೆ. ಅವರು ಅವರ ತಾತ ಮುತ್ತಾತಂದಿರು ಸೃಷ್ಟಿ ಮಾಡ್ಕೊಂಡಿರೋ ಒಂದು ಭಾಷೆ ಆಗಿದೆ. ಆ ಭಾಷೆಯಲ್ಲಿ ಅವ್ರು ಏನೋ ಅರ್ಥ ಇಟ್ಕೊಂಡು ಅದನ್ನ ಮಾಡಿದ್ದಾರೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಮಗೆ. ನೋಡಿ, ಬರೀ ಲೇಲೆ ಅನ್ನೋದೇ ನಮಗೆ. ಹೌದೌದು, ಅದು ತುಂಬಾ ಈಗ ವೈರಲ್ ಕೂಡ ಆಗ್ತಾ ಇದೆ ಎಲ್ಲ ಕಡೆ. ಹೌದೌದು. ಓಕೆ ಸರ್, ಈಗ ಆಗಲೇ ಮಾತಾಡೋದಂಗೆ ವಿಜಯ್ ಅವರು ಯಾವುದೇ ಸಿನಿಮಾಗಲಿ ತುಂಬಾ ಡೆಡಿಕೇಶನ್. ಹೌದೌದು. ಸೊ ಇಲ್ಲಿ ಎರಡು ಪಾತ್ರ ನಿಭಾಯಿಸಿದೆ, ಒಂದು ನಿರ್ದೇಶನ, ಒಂದು ನಟನೆ. ಸೊ ಈ ಎರಡನ್ನೂ ಮಾಡುವಾಗ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಎಂಜಾಯ್ ಮಾಡ್ತೀನಿ, ರಿಸ್ಕ್ ತುಂಬಾ ಎಂಜಾಯ್ ಮಾಡ್ತೀನಿ. ಇವಾಗ ಉದಾಹರಣೆಗೆ ಸುಮ್ಮನೆ ನೋಡಿ, ಇಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಅಂತ ಆ ಕಡೆ ಪ್ಲಾನ್ ಮಾಡ್ತು. ಎಲ್ಲ ಮಕ್ಕಳು ಕಲೀಲಿ ಅಂತ ಆಯ್ತಂದು ಎಷ್ಟು ಜವಾಬ್ದಾರಿ ಆ ಸ್ಕೂಲ್ ಬಸ್ನ ಫೀಸ್ ಕಟ್ಟಿ ಎಲ್ಲ ಮಾಡಿ ಸೇಫ್ ರಾಜ್ಯದಲ್ಲಿ ಕೆಲವು ಕೊಡಿಸ್ಕೊತಾ ಇದ್ದಾರೆ ಅಂತ ಕೂಡ. ಭೀಮನ ಉದ್ದೇಶನೇ ಅದು. ಹೌದು, ದೇಶಗಳು ಬೇರೆನೇ ಇದೆ. ಹೌದೌದು. ಸೊ ಬರೀ ಬಾಯಿ ಮಾತಲ್ಲಿ ಹೇಳಲ್ಲ. ಹೌದು, ಅದನ್ನ ಎಷ್ಟು 9ಕ್ಕೆ ಬರ್ತಾ ಇದೆ ನೋಡ್ಬೇಕು. ಹೌದು. ಸೊ ಯಾಕೆ ನೋಡ್ಬೇಕು ಅನ್ನೋದನ್ನ ವಿಜಯ್ ಅವರು ಬರೀ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಫುಲ್ ಡೀಟೇಲ್ಡ್ ನೀವು ಆ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹೌದೌದು ಸರ್, ಇನ್ನೊಂದು ವಿಚಾರ, ಭೀಮ ಶುರು ಮುನ್ನ ನೀವು ಕೃಷ್ಣ ಚೈತನ್ಯ ಅವ್ರ ಜೊತೆ ಮಾತಾಡ್ತೀರಿ. ಸೊ ಮಾತಾಡುವಾಗ ಅವ್ರಿಗೆ ಒಂದು ಧೈರ್ಯ ಹೇಳ್ತೀರಿ. ಒಂದ್ ದೇವಸ್ಥಾನದ ಮುಂದೆ ನಿಲ್ತೀರಾ ನೀವು. ನಿಂತು ದೇವ್ರ ಮುಂದೆ ನಿಂತಿದ್ವಿ, ಧೈರ್ಯ ಮಾಡ್ಬೇಡ ಅಂತ ಹೇಳ್ತೀರಿ. ಸೊ ಆರಂಭದಲ್ಲಿ ನೀವು ಕೊಟ್ಟಂತಹ ಉತ್ಸಾಹ ಇವತ್ತಿಗೂ ಅದೇ ಉತ್ಸಾಹದಿಂದ ಅವರು ಮಾತಾಡ್ತಿದ್ದಾರೆ. ತುಂಬಾ ಹ್ಯಾಪಿ ಆಗಿದ್ದಾರೆ. ಹೌದು, ನನ್ಗೆ ಖುಷಿ ಅನ್ಸುತ್ತೆ. ಇಬ್ರು ತುಂಬಾ ಎನರ್ಜಿ ಇರುವಂತ ಪ್ರೊಡ್ಯೂಸರ್ಸ್ ಅವರು. ಖುಷಿ ಆಗುತ್ತೆ ಸರ್. ಈಗ ಈ ಸಿನಿಮಾದಲ್ಲಿ ಸ್ಟಂಟ್ ಬಗ್ಗೆ ಮಾತಾಡೋಣ. ಸ್ಟಂಟ್ ಬಹಳ ಮುಖ್ಯ. ಆಮೇಲೆ ಆದಷ್ಟು ಈ ಸಿನಿಮಾದಲ್ಲಿ ನೀವು ಎಲ್ಲಾ ಸ್ಲಮ್, ಬೆಂಗಳೂರಿನ ಇರ್ತಕ್ಕಂಥ ಎಲ್ಲಾ ಸ್ಲಮ್ಗಳನ್ನು ತೋರಿಸ್ಬಿಟ್ಟಿದ್ದೀರಿ. ಹೌದು ಹೌದು. ಈ ತರದ ಕ್ರೈಮ್ ಉದ್ದೇಶ ಬರೀ ಸ್ಲಮ್ಮಲ್ಲೇ ಇರ್ತೋ ಅಥವಾ ಡೀಸೆಂಟ್ ಏರಿಯಾಗಳು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಮಕ್ಕಳು ಅಂದಾಗ ಅಲ್ಲಿ ಸ್ಲಮ್ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು ಅಂತ ಡಿಫರ್ ಮಾಡಿಲ್ಲ. ಮಕ್ಕಳು ಅನ್ನೋದೇ ಅದೇ ಭೀಮನ ವಿಶೇಷ. ಕರೆಕ್ಟ್. ನಿಮ್ಮ ಸ್ಲಮ್, ನಮ್ಮ ಸ್ಲಮ್ ಇಂದ ಹಿಡಿದು ನಿಮ್ಮ VVIP ಏನಿದ್ದಾರೆ ಅಲ್ಲಿವರೆಗೂ ಹೇಳ್ತೀನಿ, ಬನ್ನಿ ನೋಡಿರುತ್ತೆ ಭೀಮನ. ಅದೇ ಭೀಮನ ಸ್ಪೆಷಲ್. ಓಕೆ, ಅಂದ್ರೆ ಈಗ ಏಜ್ ಫ್ಯಾಕ್ಟರ್ ಹೆಂಗೆ ಸರ್? ಯಾವ ಏಜ್ ಗ್ರೂಪ್ ಬಳಸ್ಕೊಳ್ತಾ ಇದ್ದಾರೆ ನೀವು ನೋಡೋದಂಗೆ? ಅಲ್ಲ, ಒಂದು ಈಗಾಗಲೇ ಹೈಸ್ಕೂಲಿನ ಬಳಸ್ಕೊತಾ ಇದ್ದಾರೆ. ಅವ್ರು ಬಳಸ್ಕೊಳಕ್ಕಿಂತ ಹೆಚ್ಚಾಗಿ ಅವ್ರು ಉದ್ಧಾರ ಆಗೋದಕ್ಕೆ ಮಕ್ಕಳು ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ.
ಅದು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ವಿಶೇಷ. ಈ ತರದ ಸಿನಿಮಾ ಮಾಡುವಾಗ ಒಂದಿಷ್ಟು ತಯಾರಿಗಳು ಬೇಕು, ಒಂದಿಷ್ಟು ರಿಸರ್ಚಸ್ ಬೇಕು. ಹೌದು. ವಿಜಯ್ ಅವರು ಈ ಎಳೆ ಎತ್ಕೊಂಡಾಗ ಯಾರನ್ನೆಲ್ಲ ಭೇಟಿ ಮಾಡಿದ್ರು ಅಂತ ಅಂದ್ರೆ ನಾನು ಒಂದಿಷ್ಟು ನೀವು ಹೇಳಲ್ಲ, ಆದ್ರೂ ನೀವು ಅನುಭವಿಸಿದಂತ ಮಕ್ಕಳು, ಅನುಭವದಿಂದ ಹೊರಗಡೆ ಬಂದಂತ ಮಕ್ಕಳು, ಅದಕ್ಕೆ ಸಂಬಂಧಪಟ್ಟ ಪೇರೆಂಟ್ಸು, ಆ ಪೇರೆಂಟ್ಸ್ಗಳ ನೋವು ಎಲ್ಲವನ್ನೂ ತೆಗೆದು, ಆಮೇಲೆ ಎಷ್ಟೋ ಮಕ್ಕಳು ತೀರೋಗಿದ್ದಾವೆ, ಅದು ಎಲ್ಲವನ್ನೂ ತೆಗೆದು ಕಥೆಯಲ್ಲಿ ಹಾಕಿ ಇಟ್ಟು ಅವ್ರ ಬಗ್ಗೆ ನಾನು ಪಾಪ ಅವ್ರು ಯಾರನ್ನೂ ರಿವೀಲ್ ಮಾಡೋದು ಬೇಡ, ಯಾರವರು ಯಾಕವರು ಅಂತ. ಸೊ ಹಂಗಾಗಿ ಅದೆಲ್ಲ ಬಚ್ಚಿಟ್ಟು ಸರಿ ನೋಡೋಣ, ಇದೊಂದು ನಾವೊಂದು ಕೈಗೆ ಎತ್ಕೊಳ್ಳೋಣ, ಒಂದು ಟ್ರೈ ಮಾಡೋಣ ಅಂಥೇಳಿ ಹೊರಟಿದ್ವಿ.